ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ಮಹೇಶ್ ಜೋಶಿ ನೀವು ಮರ್ತಿರ್ಬೋದು, ಯಾಕೆಂದರೆ ಸರ್ ಮನುಷ್ಯನ ಮರೋ ಸ್ವಭಾವ. ಇವರು ನಮ್ಮ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ದರು. ಈಗ ಅವ್ರ ಮೇಲೆ ಸಾಕಷ್ಟು ಆರೋಪ ಬಂದಿದ್ದು ಏನು ಗೊತ್ತದ. ಆ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ಅವ್ರು ರದ್ದು ಮಾಡಬೇಕು, ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂಥೇಳಿ ಸರ್ಕಾರ ಅಂತೆ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ತು, ಆಡಳಿತಾಧಿಕಾರಿ ನೇಮಿಸ್ತು, ಎಲ್ಲ ಆಯ್ತು. ಅದು ತೊಗೊಂಡು ಅವರು ಇಲ್ಲ ಅಲ್ಲಿ ಭ್ರಷ್ಟಾಚಾರ ನೋಡೋದಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ನಲ್ಲಿ ಈ ವಿಚಾರಣೆ ನಡೀತಾ ಇದೆ. ಆ ಹೈಕೋರ್ಟಿಗೆ ಹೋದಾಗ ಸಹಜವಾಗಿ ಸರ್ಕಾರದ ಪರವಾಗಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಪ್ರತಿಮಾ ಹೊನ್ನಾಪುರ್ ಅವರು ಇವರೇನು ಮಾಡಿದಾರಪ್ಪ ಕೆಲಸ ಅನ್ನುವಾಗ ಕೆಲವೊಂದು ಮಾತಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಣ ದುರುಪಯೋಗ ಮತ್ತು ಕರ್ತವ್ಯ ಲೋಪ ಎಸಗಲಾಗಿದೆ ಎಂಬ ಆರೋಪಗಳು ವಿಚಾರಣೆಯಲ್ಲಿ ಸಾಬೀತುಗೊಂಡಿರುವ ಕಾರಣ ಕಸಾಪ ಮಾಜಿ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಕಸಾಪದ ಆಜೀವ ಸದಸ್ಯತ್ವವನ್ನು ವಜಾಗೊಳಿಸಲಾಗಿದೆ ಅಂತೇಳಿ ರಾಜ್ಯ ಸರ್ಕಾರದ ಪರವಾಗಿ ಹೇಳಿದ್ದಾರೆ ಹೈಕೋರ್ಟ್ ಬಂದು. ಯಾಕೆ ತೆಗೆದಪ್ಪ ಅದ್ರಲ್ಲಿ ಪ್ರೂವ್ ಆಗ್ಯದ, ಭ್ರಷ್ಟಾಚಾರ ಆಗ್ಯದ, ವ್ಯವಹಾರಗಳಾಗ್ಯದವ. ಮನುಷ್ಯರಲ್ಲೇ ಒಬ್ಬ ಸಾಹಿತ್ಯನಿಂದ ಹೆಚ್ಚಿಗೆ ಇಲ್ಲಿ ವ್ಯಾಪಾರಿ ಆಗಿ ಕಂಡು ಬಂದಿದ್ದಾನೆ. ಅದು ಅವು ವ್ಯವಹಾರಗಳು ಮಾಡಿದಾರೆ, ಫಿಕ್ಸ್ ಆಗ್ಯದ. ಅದಕ್ಕೆ ಅವನ ಆಜೀವ ಸದಸ್ಯತ್ವರ ಆ ವ್ಯಕ್ತಿ ತೆಗೆದಾಕಿಬಿಟ್ಟಿವಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಹೈಕೋರ್ಟ್ ಏನು ಡಿಸಿಷನ್ ತೊಗೊಳ್ತದೋ ಆ ಮಾತು ಬೇರೆ. ಆದರೆ ವಿಚಾರಣೆ ಸಂದರ್ಭದಲ್ಲೇ ಈ ಮಾತು ಹೇಳಿದ್ದಾರೆ. ಈಗಾಗಲೇ ಈ ಮಹೇಶ್ ಜೋಶಿ ಅವರು 3 ರಿಟ್ ಅರ್ಜಿಗಳನ್ನು ಸೂರಜ್ ಗೋವಿಂದ ರಾಜ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠಕ್ಕೆ ಸಲ್ಲಿಸಿದ್ದಾರೆ. ಇಲ್ಲೇ ಈ ಎನ್ಕ್ವೈರಿ ಪ್ರಶ್ನೆ ಮಾಡುತ್ತಿರುವಂಥ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ಅವ್ರ ಮುಂದೆ ನಡೆದ ಚರ್ಚೆ, ಅದಕ್ಕೆ ಇವರು ರದ್ದ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿ ಯಾಕೆ ಮಾತನ್ನು ತೊಗೊಂಡೆಪ್ಪ ಅಂತಂದ್ರೆ ಹೈಕೋರ್ಟ್ನಲ್ಲೇ ಇವತ್ತು ಏನು ಇವರು ವಾದ ಮಾಡಿದ್ದಾರೆ ಸರ್ಕಾರದ ಪರವಾಗಿ ಪ್ರತಿಮಾ ಹೊನ್ನಾಪುರ್ ಅವರು. ಅಲ್ಲಿ ಏನು ನಡೆದು ಎಲ್ಲ ಸತ್ಯದ ರೀ, ಅವ್ಯವಹಾರ ನಡೆದ, ಆ ವ್ಯವಹಾರಕ್ಕೆ ಉತ್ತರ ಕೊಟ್ಟಿಲ್ಲ, ಇವರು ಬಂದ ಹೇಳಿಲ್ಲ, ಹೇಳಬೇಕಾಗಿತ್ತು ಅನ್ನುವಂಥದ್ದು. ಅಂದ್ರೆ ಈ ಮಹೇಶ್ ಜೋಶಿ ಅವರು ಬುದ್ಧಿವಂತರು, ಅದರಲ್ಲಿ 2 ಮಾತಿಲ್ಲ. ಅಲ್ಲಿ ಅವ್ಯವಹಾರ ಆಗಿದ್ದಾವೆ. ಸಾಕಷ್ಟು ಜನ ಸಾಹಿತಿಗಳು ಈಗಾಗಲೇ ಆರೋಪ ಮಾಡಿದ್ದಾರೆ. ಆದರೆ ಆರೋಪ ಆಗಿತ್ತಲ್ಲ, ಅದು ಸಾಬೀತಾಗಿದೆ ತನಿಖೆಯಿಂದ ಅನ್ನೋದು ಈಗ ಕ್ಲಿಯರ್ ಆಗಿದೆ. ಅಂದ್ರೆ ಇನ್ನು ಇವ್ರಿಗೆ ಯಾವ ಶಿಕ್ಷೆ ಆಗ್ಬೋದು ನೋಡು. ಜಡ್ಜ್ ಏನು ಮಾಡ್ತಾರೆ ಅದನ್ನು ನಮ್ಮ ನ್ಯಾಯಮೂರ್ತಿ ಆದಂಥ ಸೂರಜ್ ಗೋವಿಂದ ರಾಜ್ ಅವರು ಅದನ್ನು ಅವ್ರಿಗೆ ಬಿಟ್ಟ ಇದು ಆಗಿದ್ದ ಘಟನೆ ಕಸಾಪದಲ್ಲಿಂಥ ಘಟನೆ ನಡೀತಾವಂದ್ರೆ ನಿಶ್ಚಿತವಾಗಿಯೂ ಆಶ್ಚರ್ಯ ಆಗ್ಲಿಕ್ಕೆ. ಅದಕ್ಕೆ ಕಸಾಪದ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತದ ನಿಯಮಾವಳಿಗಳನ್ನು ಸ್ವಲ್ಪ ಹೇಗಾದ್ರೂ ಚೇಂಜ್ ಮಾಡಬಾರ್ದಾ? ಯಾಕಂದ್ರೆ ನಿಜವಾಗಿಯೂ ಸಾಹಿತ್ಯದ ಬಗ್ಗೆ ಯಾರು ಅಭ್ಯಾಸಕರಿದ್ದಾರೋ ಅಂಥವ್ರನ್ನ ಮಾತ್ರ ಸಾಹಿತ್ಯ ಅಂದರೆ ಕವಿಗಳನ್ನು, ಕಲಾಕಾರರನ್ನು, ವಿಮರ್ಶಕರನ್ನು ಅವ್ರನ್ನ ಸದಸ್ಯರನ್ನೇ ಮಾಡ್ಕೋಬೇಕು ವಿನಃ ಈ ಜೋಶಿ ಅಂತ ವ್ಯಾಪಾರಿಗಾರನಾಗಿರ್ಬೋದು ಮತ್ತೆ ಕೆಲವೊಂದು ಜನ ಬಂದಿದ್ದಾರೆ ನನಗಿಂದ. ಅವರು ನಾವೊಬ್ಬರು ಬರಹಗಾರ ತಿಳ್ಕೊಂಡು ಇನ್ನೊಂದು 2 ಬುಕ್ ಪ್ರಿಂಟ್ ಮಾಡಿದ ಸಾಕಷ್ಟು ಜನ ಇದ್ದಾರೆ. ಇವರು ಅಂಥದ್ದು ಏನೋ ಮಾಡ್ತಿರ್ಬೋದಿಲ್ಲ ಅಂತಲ್ಲ, ಆದರೂ ನಿಜವಾಗಿ ಇವರು ಸಾಹಿತ್ಯಗಳ ಅಂತೇಳಿ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅದರ ಅನೇಕರು ಬಂದು ಹೋಗಿದ್ದಾರೆ. ಅನೇಕರು ಅದರಲ್ಲಿ ನಿಜವಾಗಿಯೂ ಸಾಹಿತ್ಯದ ಗಂಧಗಳು ಇಲ್ಲದವ್ರು ಸಹಿತ ಬಂದು ಹೋಗಿದ್ದಾರೆ. ಇಂಥವ್ರು ಲಕ್ಷಿಸಿಕೊಳ್ಳೆ ಈಗ ಅಲ್ಲಿ ವ್ಯಾಪಾರ ಕೇಂದ್ರ ಆಗಿ ಅಲ್ಲಿಯೂ ದುಡ್ಡು ಹಿಡಿಯುವಂಥ ಕೆಲಸಗಳು ಆಗ್ತಾಯಿದ್ದಾವೆ. ಯಾಕಂದ್ರೆ ಅಲ್ಲಿ ಎಲೆಕ್ಷನ್ದಲ್ಲಿ ಈ ಸಾಹಿತ್ಯಗಳಿಗೆ ದುಡ್ಡು ಹಚ್ತಾರೆ ಮಾಡ್ತಾರೆ ಆರೋಪಗಳು ಇದ್ದಾವೆ ಸಾಕಷ್ಟು. ಏನೇನೋ ಆರೋಪ ಮಾಡ್ತಾಯಿದ್ದಾರೆ, ಅವೆಲ್ಲ ಕರೆಂಟ್ ಸುಳ್ಳೋಕೆ ಗೊತ್ತಿಲ್ಲ. ಆದರೆ ಈ ನಮ್ಮ ಮಹೇಶ್ ಜೋಶಿ ಅವ್ರು ಮಾತ್ರ ಅಲ್ಲಿ ಅವ್ಯವಹಾರ ಮಾಡಿದ್ದೀವಿ ಅಂತ ಪ್ರೂವ್ ಆಗ್ಯದ. ಈಗ ತನಿಖೆ ಅಂತ ಗೊತ್ತಾಗ್ತದಾಗಿದೆ. ಅದನ್ನು ಹೈಕೋರ್ಟ್ ಮುಂದೆ ಈ ವಿಷಯ ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಹೇಳೋದು ಇಷ್ಟ ಒಂದೇ ಉದ್ದೇಶ, ಇಂಥ ಅವ್ಯವಹಾರ ಮಾಡೋರಿಗೆ ಶಿಕ್ಷೆ ಆಗಬೇಕು, ಅದಕ್ಕೆ ನ್ಯಾಯಾಂಗ ಕೊಡ್ತದೆ ಅನ್ನೋದು ಮಾತ್ರ ಹೇಳಬೇಕಾಗಿದೆ. ಯಾಕಂದ್ರೆ ಇನ್ನು ನ್ಯಾಯಾಂಗಕ್ಕೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದ ತಪ್ಪು ಅನ್ನಿಸ್ತದ ಆ ಮಾತು ಬೇರೆ. ಅದ್ರ ರಿಪೋರ್ಟ್ ಮತ್ತು ತನಿಖಾ ವರದಿ ಮಾತ್ರ ಈ ರೀತಿ ಹೇಳಿದ್ರಿಂದಾಗಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಮಹೇಶ್ ಜೋಶಿ ಅವರಿಗೆ ಶಿಕ್ಷೆ ಆಗೋದು ನಕ್ಕಿನಾ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾಯಿದ್ದು. ನಕ್ಕಿ ಅಂತ ಅನ್ನುವಂಥ ಮಾತು ಮಾತಾಡಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದ್ರೆ ಈಗ ಅವ್ರನ್ನ ಆಜೀವ ಸದಸ್ಯತ್ವದಿಂದ ರದ್ದು ಮಾಡಿ ಇಂಥ ಕೆಲಸ ಮಾಡೋರಿಗೆ ಶಿಕ್ಷೆ ಅದಪ್ಪ ಅನ್ನೋದನ್ನು ಮೆಸೇಜ್ ಕೊಡಿಸುವಂಥ ಕೆಲಸ ಇಲ್ಲಿ ನಡೆದ ಒಳ್ಳೆಯ ಕೆಲಸ ಇದು. ಯಾಕಂದರೆ ಈ ಪ್ರತಿಯೊಂದು ಇಂಥ ಸಾಹಿತ್ಯದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅಂಥವೆಲ್ಲ ಈ
ವಿಶೇಷ ವ್ಯವಹಾರವನ್ನು ಅವ್ಯವಹಾರ ಮಾಡುವಂಥ ಜನ ಹೆಚ್ಚೇರಿದ್ದರಿಂದಾಗೆ ಅವುಗಳ ಬಗ್ಗೆ ಇದ್ದಂಥ ಒಂದು ಗೌರವ ಸಹಿತ ನಿಧಾನ ಕಡಿಮೆ ಆಗುವ ಈ ಸಂದರ್ಭದಲ್ಲೇ ಇವತ್ತು ಹೈಕೋರ್ಟ್ ಇದ್ದು ಅವರಿಗೆ ಒಂದು ಶಿಕ್ಷೆ ಕೊಡುವಂಥ ಕೆಲಸ ಮಾಡಿದರೆ, ಈ ಮನುಷ್ಯ ಇಂಥ ಶಿಕ್ಷೆ ಪಡೆದ ಕೆಲಸ ಮಾಡಿದರೆ ಅದರಾಗೂ ಆಜೀವ ಸದಸ್ಯರು ರದ್ದುಪಡಿಸೋದನ್ನು ಒಪ್ಪಿಕೊಳ್ಳೋ ಜೊತೆಗೆ ಇವರು ಇನ್ನೊಮ್ಮೆ ಈ ಕಡೆ ಬರಬಾರ್ದು ಸಾಹಿತ್ಯ ಪರಿಷತ್ ಕಡೆ ಅಂತೇಳಿ ಇಂಥ ಕೆಲಸ ಮಾಡೋರಿಗೆ, ಭ್ರಷ್ಟರಿಗೆ, ಅಯೋಗ್ಯರಿಗೆ ಅಲ್ಲಿ ಬರದಂಥ ವ್ಯವಸ್ಥೆ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಅದಕ್ಕೆ ಬಯಲಾಕ ಅಂದ್ರೆ ಕಸಾಪಾದ ಬಯಲಾಕ ತಿದ್ದುಪಡಿ ತಂದ ಒಂದು ಹೊಸ ರೂಪ ಕೊಡ್ಬೋದಾ ಅಂತೇಳಿ. ಯಾಕಂದರೆ ಈಗ ಆರಂಭದಲ್ಲಿ ಮಾಡಿದಂಥ ಏನದ ಬಯಲಾದ ಕೆಲವು ಪಾಪ ಸಹಜವಾಗಿ ಮಾಡಿರ್ತಾರೆ, ಅವತ್ತು ಇಷ್ಟು ಭ್ರಷ್ಟ ಆಗಲಿಕ್ಕಿಲ್ಲ ಅಂತೇಳಿ. ಸಾಹಿತ್ಯದೊಳಗೆ ಏನು ಸಿಗೋದ್ರಿ, ಪುಸ್ತಕ ಇರ್ತಾವೆ ಮತ್ತೇನು ಸಿಗ್ತದೆ ಅಂತೇಳಿ ಭಾಳ ಜನರ ಅಭಿಪ್ರಾಯ ಇದೆ. ಬಟ್ ಅಲ್ಲಿ ಹೋಗಿ ಜನ ಇಂಥ ವ್ಯಾಪಾರಿ ಜನ ದುಡ್ಡು ಹೊಡೆಯುವಂಥ ಕೆಲಸ ಮಾಡೋದು, ಮತ್ತೇನೋ ಗದ್ದಲ ಮಾಡೋದು, ಇವೆಲ್ಲ ಮಾಡೋದು ನೋಡಿದಾಗ ಈಗ ರುಜುವಾತಾಗಿದ್ದರಿಂದಾಗೆ ಮಹೇಶ್ ಜೋಶಿ ಅಂತವ್ರು ಇನ್ನೊಮ್ಮೆ ಮತ್ತೆ ಮರಳಿ ಬರಬಾರ್ದು ಅನ್ನುವಂಥ ಒಂದು ಮೆಸೇಜ್ ಕೊಡಬೇಕಾಗಿದೆ. ಯಾಕಂದ್ರೆ ಒಳ್ಳೆಯವ್ರು ಬರಲಿ, ಒಳ್ಳೆಯ ಸಾಹಿತಿಗಳು ಬರಲಿ, ಬರಹಗಾರರು ಬರಲಿ, ಅದ್ರ ಜೊತೆಗೆ ಇನ್ನುಳಿದವರು ಪ್ರಾಮಾಣಿಕವಾಗಿ, ವಿಶೇಷವಾಗಿ ಸಾಹಿತಿಗಳು ಪ್ರಾಮಾಣಿಕವಾಗಿ ಇರ್ತಾರೆ. ಯಾಕಂದ್ರೆ ಅವರಿಗೆ ಅಂಥ ದುಡ್ಡು ಬೆಳೆಯುವಂಥ ಹುಲ್ಲುಗಾಲು ಪ್ರದೇಶಗಳು ಇರುವುದಿಲ್ಲ. ಆದರೆ ಈ ಉಳಿದ ಡಿಪಾರ್ಟ್ಮೆಂಟ್ದಲ್ಲಿ ಒಂದು ಸ್ವಲ್ಪ ದುಡ್ಡು ಸಿಗುವಂಥ ಇರುವುದರಿಂದಾಗಿ ಅಲ್ಲಿ ಸ್ವಲ್ಪ ಏನೋ ಆಗ್ಬೋದು. ಹಾಗಂತೇಳಿ ಕಸಾಪಾದ ದುಡ್ಡೇ ಬರೋದಿಲ್ಲ ಅಂತಲ್ಲ, ಬರ್ತದೆ ಸರ್ಕಾರದ ಕೆಲವೊಂದಿಷ್ಟು. ಅದರಲ್ಲಿ ಸಹಿತ ಇವರು ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕಾಗಿನ ಈ ಒಂದು ತನಿಖಾ ಸಂಸ್ಥೆ ಇದ್ದಿದ್ದು ಅವ್ರ ಹಣದ ದುರುಪಯೋಗ ಆಗಿದ್ದಪ್ಪ ಇಲ್ಲೇ ಲೋಪೇಶಿಗಾರ ಅಂತೇಳಿ ಅವರನ್ನು ಆಜೀವ ಸದಸ್ಯತ್ವ ರದ್ದು ಮಾಡಿದ್ದಾರೆ, ಅಧ್ಯಕ್ಷರಿಂದ ಇಳಿಸಿದ್ದಾರೆ. ಇದನ್ನ ಯಾಕೆ ಇವತ್ತು ಚರ್ಚೆ ಮಾಡಬೇಕಪ್ಪ ಆಯ್ತು ಅಂದ್ರೆ ಮುಖ್ಯವಾಗಿ ಇಂಥ ವ್ಯಕ್ತಿಗಳು ಕಸಾಪಾದಂತಹ ಸಾಂಸ್ಕೃತಿಕ ಏನೊಂದು ಅಕಾಡೆಮಿಗಳಿದ್ದಾವೆ ಅಲ್ಲಿಂಥವ್ರು ಸೇರಬಾರ್ದು ಅನ್ನೋದು ಇಲ್ಲಿ ಉದ್ದೇಶ, ಮತ್ತೇನಲ್ಲ. ಈಗ ಏನೋ ಒಬ್ಬರನ್ನ ತೆಗೆದು ಹಾಕಿರೋ ಮಾಡಿದ್ರು, ಏನೋ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವನ್ನು ಆಸಕ್ತಿ ವಹಿಸಿ ಮಾಡಿತು. ಆದರೆ ಇದೇ ರೀತಿ ಹಿಸ್ಟ್ರಿ ರಿಪೀಟ್ ಆಗಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇವತ್ತು ಸರ್ಕಾರಗಳು ಸಹಿತ ಬ್ಯಾಸತ್ತಿದ್ದಾರೆ, ಯಾರಿಗೆ ಏನು ಅಂತ ಹೇಳೋದಪ್ಪ. ಎಲ್ಲರೂ ಇವತ್ತು ಕಮಿಷನ್ ಹೊಡೆಯುವಂಥ ಜನ ಹೆಚ್ಚಾಗಿದ್ದರಿಂದಾಗೆ ಇವರು ಹೊಡೆದಿರ್ಬೋದು ಬಿಡು, ಹೊಡೀರಿ ಅನ್ನುವಂಥ ಮನೋಸ್ಥಿತಿ ಇವನು ಸಾಹಿತ್ಯಗಳಲ್ಲಿ ಸಹಿತ ಬರ್ತಾಯಿದೆ. ಸಾಹಿತ್ಯಗಳು ಸಹಿತ ಎಷ್ಟು ತಿಂದಾನ್ರಿ, ಒಂದು ಸ್ವಲ್ಪ ತಿಂದಿರ್ಬೋದು ಅಂತೇಳಿ. ಬಟ್ ಸಾಹಿತ್ಯ ನೋಡೋ ಮುಂದೆ ಎಲ್ಲರೂ ಹೌದು ಪ್ರಾಮಾಣಿಕ ವ್ಯಕ್ತಿ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥವ ಅನ್ನುವಂಥ ದೃಷ್ಟಿಕೋನ ಎಲ್ಲರಲ್ಲೂ ಇರ್ತದೆ ಅನ್ನೋದು ಅಷ್ಟು ಸತ್ಯ. ಏನೋ ಆಗಲಿ, ಈ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಮಹತ್ವದ. ಕನ್ನಡ ಭಾಷೆ ಸಾಹಿತ್ಯ, ಕನ್ನಡದ ಸಾಹಿತ್ಯ ಬಗ್ಗೆ ಅಭ್ಯಾಸಕರು ಅದನ್ನು ಬೆಳೆಸುವಂಥವ್ರು, ಅದೇ ಕಾಲಕ್ಕೆ ಹಣ ಸಹಾಯ ಮಾಡುವಂಥವ್ರು ಇದ್ದಾರಿಲ್ಲ ಅಂತಲ್ಲ ವ್ಯಾಪಾರಿಗಳು, ಅವರು ಬರಲಿ. ಆದರೆ ಅವ್ರ ಸದಸ್ಯತ್ವ ಆಗಿದ್ಲು ಅವ್ರೇನು ಸಹಾಯದಪ್ಪ ಈ ಸಾಹಿತಿಗಳಿಗೆ. ಯಾಕಂದರೆ ಸಾಹಿತಿಗಳು ವಿಶೇಷವಾಗಿ ಲೇಖಕರು, ಕಲಾಕಾರರು ಇವರೇನಪ್ಪ ಅಂದ್ರೆ ಈ ನಮ್ಗೆ ಗೊತ್ತದ ನಿಮಗೆ ಗೊತ್ತದ ಇಲ್ಲಿ ಕೊಂಡು ಓದುಗರು ಇಲ್ಲದಕ್ಕಾಗಿ ಪಾಪ ಇಷ್ಟೇನೋ ಬರ್ಕೊಂಡು ಮಾಡಿ ತಮ್ಮ ಸಮಾಧಾನವನ್ನು ತಾವು ಮಾಡ್ಕೊಳ್ತಾ ಇರ್ತಾರೆ. ಅಂತಲ್ಲೇ ಇಂಥ ಘಟನೆ ಆದಾಗ ಯಾರಿಗಾದರೂ ಸ್ವಲ್ಪ ನೋವು ಆಗ್ತದೆ, ಆಘಾತ ಆಗ್ತದೆ. ಆ ಕಾರಣಕ್ಕಾಗಿ ಏನು ಈ ಆಗಿದ ಘಟನೆ ಇಂಥ ಘಟನೆ ರಿಪೀಟ್ ಆಗಬಾರಂತ ಅನ್ನೋಂಗಿದ್ರೆ ಭಾಳ ಚೇಂಜ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ನಮ್ಮ ಸಾಹಿತಿಗಳು, ಕಲಾಕಾರರು, ಮುಖ್ಯವಾಗಿ ಕವಿಗಳು ಚರ್ಚೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇನ್ನಾದರೂ ಪ್ರಾಮಾಣಿಕವಾಗಿ ಒಳ್ಳೆಯವ್ರ ಕೈಲಂದು ಕೊಡುವಂಥದ್ದಾಗಲಿ. ಅದಕ್ಕೆ ಅದರ ಸದಸ್ಯರು ಸಹಿತ ದಿನ ವಿಚಾರ ಮಾಡಲಿ ದಿಶೆಯಲ್ಲಿ ಅಂತ ಹೇಳ್ತಾ, ಮಹೇಶ್ ಜೋಶಿ ಮೇಲೆ ಈಗಾಗಲೇ ಅವರು ಆಜೀವ ಸದಸ್ಯತ್ವ ಹೋಗ್ಯದ, ಅಧ್ಯಕ್ಷರೂ ಹೋಗ್ಯದ. ಆದರೂ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಯಶಸ್ಸು ತೆಗಲಿಕ್ಕಿಲ್ಲ. ಆಯ್ತು, ನೋಡೋಣ ಏನಾಗ್ತದೆ ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.